ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ನಾನು ಏನ್ ಗೊತ್ತಾ, ಇವತ್ತು ಹಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾ, ಈಗಿನ ಬೆಂಗಳೂರಲ್ಲಿ ಇದ್ಯಾವ್ದು ಇದು ಹಳೇ ಬೆಂಗಳೂರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಓಲ್ಡ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀನಿ. ಈ ಓಲ್ಡ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಅಂದ್ರೆ ಬನಶಂಕರಿ ಹತ್ರ ಹೋಗ್ತಾ ಇದೀನಿ. ಆಯ್ತಾ, ಫುಲ್ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಲ್ವಾ? ಎನಿವೇಸ್, ಈ ಕನ್ಫ್ಯೂಷನ್ ನ ಹಾಗೆ ಇಟ್ಕೊಳ್ಳಿ, ಯಾಕಂದ್ರೆ ಇವತ್ತಿನ ವಿಡಿಯೋಲಿ ನಿಮಗೆ ಗೊತ್ತಾಗತ್ತೆ ಓಲ್ಡ್ ಬ್ಯಾಂಗ್ಳೂರ್ ಯಾವ್ದು, ನಾನ್ ಯಾಕೆ ಅಲ್ಲಿ ಹೋದೆ, ಏನ್ ಮಾಡ್ದೆ, ಈ ಎಲ್ಲಾ ವಿಷಯಗಳಿಗೂ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಅಷ್ಟಕ್ಕೂ ಮುಂಚೆ ನನಗೆ ಇವತ್ತು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿದೆ. ಏನಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನಾನು ತುಂಬಾ ಚಿಕ್ಕವಳಿರುವಾಗಿಂದನೂ ನನಗೆ ತಲೆನೋವು ಬರುತ್ತೆ. ಅಂಡ್ ಆಗ ಒಂದು ಸ್ಕೂಲ್ ಏಜ್ ಅಲ್ಲೆಲ್ಲ ನಂಗೆ ಒಂದು ಏನ್ ಆಸೆ ಇತ್ತು ಅಂದ್ರೆ ಕನ್ನಡಕ ಕೊಟ್ಬಿಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಕನ್ನಡಕ ಕೊಟ್ಬಿಡ್ತಾರೆ ಅನ್ನೋ ಆಸೆ ಇರ್ತಿತ್ತು. ಸೊ ಹೋಗಿ ಕಣ್ ಟೆಸ್ಟ್ ಮಾಡಿಸೋದು ತಲೆನೋವು ಬರುತ್ತೆ ಅಂತ. ಸುಳ್ಳು ಹೇಳ್ತಿರ್ಲಿಲ್ಲ, ತಲೆನೋವು ಬರ್ತಿತ್ತು, ಕಣ್ ಟೆಸ್ಟ್ ಮಾಡಿಸ್ತಿದ್ದೆ, ಆದ್ರೆ ಪವರ್ ಇಲ್ಲ ಅಂತ ಡಾಕ್ಟರ್ ಕನ್ನಡಕ ಕೊಡ್ತಿರ್ಲಿಲ್ಲ. ಸೊ ಎವ್ರಿ ಟೈಮ್ ಡಿಸಪಾಯಿಂಟ್ ಆಗ್ತಿದೆ. ಆದ್ರೆ ಸಿಲಿಲಲ್ಲಿ ಮಾಡಿದ್ಮೇಲೆ ಆ ಕನ್ನಡಕದ ಆಸೆ ನನಗೆ ಸಂಪೂರ್ಣವಾಗಿ ತೀರೋಯ್ತು. ಯಾಕಂದ್ರೆ 4 ವರ್ಷ ಕಂಪ್ಲೀಟ್ ಆಗಿ ನಾನು ಕನ್ನಡಕ ಹಾಕೊಂಡ ಆಕ್ಟ್ ಮಾಡಿದೆ. ಸೊ ಕನ್ನಡಕದ ಆಸೆ ಎಲ್ಲ ಅಲ್ಲಿ ನಂಗೆ ತೀರ್ತು. ಬಟ್ ಈ ತಲೆನೋವು ಪ್ರಾಬ್ಲಮ್ ಮಾತ್ರ ಕಡಿಮೆ ಆಗ್ಲಿಲ್ಲ. ಆಯ್ತಾ, ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್ ಇಸ್ ಹೆರಿಡಿಟಿ ಅಂತ, ಮೈಗ್ರೇನ್. ಬಿಕಾಸ್ ನಮ್ಮ ತಂದೆ ತಾಯಿ ಫಾರ್ ರಿಲೇಟಿವ್ಸ್. ಸೊ ನಮ್ಮ ತಂದೆ ಮನೆ ಕಡೆನೂ ಎಲ್ಲ ಅವ್ರ ಅಣ್ಣ ತಮ್ಮಂದ್ರು ಅಕ್ಕಂಗಿಯರಿಗೆ ತಲೆನೋವಿದೆ, ನಮ್ಮ ತಾಯಿ ಮನೆ ಕಡೆನೂ ಅಷ್ಟೇ ಅವ್ರ ಅಣ್ಣ ತಮ್ಮಂದ್ರು ಅಕ್ಕಂಗಿಯರಿಗೆಲ್ಲ ತಲೆನೋವಿದೆ. ಸೊ ಅವ್ರವ್ರಲ್ಲಿ ಅಂದ್ರೆ ಲೈಕ್ ಇಬ್ರಿಬ್ರು ಮಕ್ಳು 3 ಮಕ್ಕಳಲ್ಲಿ ಯಾರೋ ಇಬ್ಬರಿಗೆ ಜಾಸ್ತಿ ತಲೆನೋವು ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮತ್ತೆ ನಮ್ಮ ಅಕ್ಕ ವಿಷಯದಲ್ಲಿ, ನಮ್ಮ ಅಕ್ಕನಿಗೆ ಜಾಸ್ತಿ ತಲೆನೋವು ಬರಲ್ಲ, ನನಗೆ ಜಾಸ್ತಿ ತಲೆನೋವು ಬರುತ್ತೆ. ಮೇ ಬಿ ನನಗೆ ತಲೆ ಜಾಸ್ತಿ ಇದೆ ಅಂತಾನು ಅನ್ಸುತ್ತೆ. ಎನಿವೇಸ್, ಓಕೆ, ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಇವಾಗ ಅಂದ್ರೆ, ಸೊ ಲೈಟ್ ಆಗಿ ನನಗೆ ತಲೆ ನೋವ್ತಾ ಇದೆ ಇವಾಗ. ಸೊ ಲೈಟ್ ಆಗಿರುವಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಜಾಸ್ತಿ ಆಗಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಇತ್ತೀಚೆಗೆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೆ. ಆಯ್ತಾ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅದು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ಹೆಡ್. ಆ ಡೀಟೇಲ್ಸ್ ಅನ್ನು ಹೇಳ್ತೀನಿ, ನೀವು ಫಸ್ಟ್ ಆ ಪ್ರಾಡಕ್ಟ್ ಯಾವುದು ಅಂತ ನೋಡಿ. ಗ್ಯಾರೋ ಹ್ಯಾಂಡ್ ಹೆಲ್ಡ್ ಡಬಲ್ ಹೆಡ್ ಮಸಾಜರ್. ಮಾಡೆಲ್ ಬಂದು ರೀಜೆಂಟ್. ಓಕೆ, ಏನಂತ ಹೇಳಿದ್ರೆ ಇದು 1 ವರ್ಷ ವಾರಂಟಿ ಜೊತೆ ಸಿಗುತ್ತೆ. ಅಂಡ್ ಇದ್ರಲ್ಲಿ ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಆಯ್ತಾ, ಆ ಪರ್ಚೇಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡೋದನ್ನ ಮರಿಬೇಡಿ. ಇದ್ರ ಜೊತೆ ನಮಗೆ 4 ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಬಂದಿದೆ. ಅದ್ ಯಾವ್ಯಾವ ಅಟ್ಯಾಚ್ಮೆಂಟ್ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ. ಇದು ರೌಂಡ್ ಮಸಾಜ್ ಹೆಡ್, ಇದು ಬಂದು ಪಾಮ್ ಪ್ರೆಷರ್ ಮಸಾಜ್ ಹೆಡ್, ನೆಕ್ಸ್ಟ್ ಒನ್ ಬಂದು ಹೀಟಿಂಗ್ ಮಸಾಜ್ ಹೆಡ್, ಅಂಡ್ ಫೋರ್ತ್ ಅಂಡ್ ಲಾಸ್ಟ್ ಒನ್ ಬಂದು ಶಿಯಾತ್ಸು ಮಸಾಜ್ ಹೆಡ್. ಈಗ ನಾನು ಯೂಸ್ ಮಾಡ್ತಾ ಇರೋದು ಬಂದು ಪಾಮ್ ಪ್ರೆಷರ್ ಮಸಾಜ್ ಹೆಡ್. ಅಂದ್ರೆ ಈ ಅಟ್ಯಾಚ್ಮೆಂಟ್ಸ್ ನ ನೀವು ಫಿಕ್ಸ್ ಮಾಡೋದು ತುಂಬಾ ಈಸಿ. ಆಯ್ತಾ, ಥ್ರೆಡ್ ಮೆಥಡ್ ಇದೆ. ಸೊ ಈಸಿಯಾಗಿ ಫಿಕ್ಸು ಮಾಡಬಹುದು, ಹಾಗೆ ತೆಗಿಲೂಬಹುದು. ಪ್ಲಗ್ ಇನ್ ಮಾಡಿದ ತಕ್ಷಣ ಈ ಆನ್ ಬಟನ್ ನ 3 ಸೆಕೆಂಡ್ಸ್ ಹೋಲ್ಡ್ ಅಲ್ಲಿ ಇಟ್ಕೊಂಡ್ರೆ ಆನ್ ಆಗತ್ತೆ. ಅಂಡ್ ಆನ್ ಆದ ತಕ್ಷಣ ನೋಡಿ, ಫುಲ್ ವೈಬ್ರೇಷನ್ ಗೊತ್ತಾಗತ್ತೆ ನಿಮಗೆ. ಸಖತ್ ಪವರ್ಫುಲ್ ಆಗಿದೆ ಇನ್ಫ್ಯಾಕ್ಟ್ ಇದು. ಅಂಡ್ ಇದರಲ್ಲಿ 4 ಮೋಡ್ ಇದೆ. ಆಯ್ತಾ, ನಾರ್ಮಲ್, ಸಾಫ್ಟ್, ಪಲ್ಸ್ ಅಂಡ್ ರ್ಯಾಂಡಮ್. ಈಗಾಗಲೇ ನಾನು ನಿಮ್ಗೆ ಹೇಳಿದಾಗ ಇದರಲ್ಲಿ 4 ಮಸಾಜ್ ಹೆಡ್ ಇದೆ, 4 ಮೋಡ್ ಇದೆ. ಅಂಡ್ ಜೊತೆನಲ್ಲಿ ದಿಸ್ ಪ್ರೊಡ್ಯೂಸಸ್ ಅಪ್ ಟು 3300 ಪಲ್ಸ್ ಪರ್ ಮಿನಿಟ್ ಫಾರ್ ಡೀಪ್ ಟಾರ್ಗೆಟೆಡ್ ಮಸಾಜ್. ಇದ್ರ ಡಿಸೈನು ತುಂಬಾ ಸ್ಟೈಲಿಶ್ ಆಗಿ ಸ್ಲೀಕ್ ಆಗಿದೆ. ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಹ್ಯಾಂಡಿ. ಆರಾಮಾಗಿ ಕೈಯಲ್ಲಿ ಕಂಫರ್ಟಬಲ್ ಆಗಿ ಹಿಡ್ಕೊಂಡು ಮಸಾಜ್ ಮಾಡ್ಕೋಬಹುದು. ಅಂಡ್ ಇದು ಬರೀ ಹೆಡ್ ಅಂತ ಅಷ್ಟೇ ಅಲ್ಲ, ನೀವು ಅಂದ್ರೆ ಪೇನ್ ರಿಲೀಫ್ಗೆ, ರಿಲ್ಯಾಕ್ಸೇಷನ್ಗೆ, ನೆಕ್ಗೆ, ಬ್ಯಾಕ್ಗೆ, ಶೋಲ್ಡರ್ಗೆ, ಕಾಫ್ ಮಸಲ್ಗೆ, ಫೂಟ್ಗೆ, ನಿಜ ಹೇಳಬೇಕು ಅಂದ್ರೆ ಒಂಥರ ಫುಲ್ ಬಾಡಿ ಮಸಾಜರ್ ಅಂತಾನೆ ಹೇಳ್ಬಹುದು ಇದನ್ನ. ಈಗ ನಾನು ಹೀಟಿಂಗ್ ಮಸಾಜ್ ಹೆಡ್ ಅನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಹೀಟ್ ಅನ್ನ ಆನ್ ಮಾಡೋದಕ್ಕೆ ಅಂತಾನೆ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗಿ ಬ್ಲೂ ಲೈಟ್ ಇರುವಂತ ಏರಿಯಾಲಿ ನಿಮಗೆ ರೆಡ್ ಲೈಟ್ ಆನ್ ಆಗುತ್ತೆ. ಹೀಟ್ ಅಂದ್ರೆ ನೀವು ಟೆನ್ಷನ್ ತಗೊಳ್ಳೋಷ್ಟು ಹೀಟ್ ಏನ್ ಬರೋದಿಲ್ಲ, ಹಿತವಾಗಿ ಲೂಕ್ ವಾರ್ಮ್ ಹೀಟ್ ಮೋಡ್ ಆನ್ ಆಗುತ್ತೆ. ನಾನು ಇದನ್ನ ಬರೀ ಹೆಡ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ, ಆದ್ರೆ ಹಾಗೆ ಆಮ್ಗೂ ಮಸಾಜ್ ಮಾಡ್ಕೊಳ್ತಾ ಇದ್ರೆ ಆಹಾ, ಅದ್ರ ಮಜ್ಜಾನೇ ಬೇರೆ ರೀ. ನಾವ್ ಇದನ್ನ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಎಕ್ಸಾಕ್ಟ್ ಆಗಿ ನಮಗೆ ಎಲ್ಲಿ ಬೇಕೋ ಆ ಏರಿಯಾನ ನಾವು ಟಾರ್ಗೆಟ್ ಮಾಡಿ ಮಸಾಜ್ ಮಾಡ್ಕೋಬಹುದು. ಒಳ್ಳೆ ರಿಲ್ಯಾಕ್ಸ್ಡ್ ಮಸಾಜ್ ಆಯ್ತು ಈ ಒಂದು ಗ್ಯಾರೋ ಹ್ಯಾಂಡ್ ಹೆಲ್ಡ್ ಡಬಲ್ ಹೆಡ್ ಮಸಾಜರ್ ಅಲ್ಲಿ. ನೀವೇ ನೋಡಿದ್ರಿ ಅಲ್ವಾ ಇದನ್ನ ಹೇಗೆಲ್ಲ ಉಪಯೋಗಿಸಬಹುದು, ಎಷ್ಟು ಕನ್ವೀನಿಯಂಟ್ ಆಗಿದೆ ಯೂಸ್ ಮಾಡೋದಕ್ಕೆ ಅಂತ.
ಅಂಡ್ ಇಂಥದೊಂದು ಮಸಾಜರ್ ನಮ್ಮ ಮನೇಲಿ ಇದ್ಬಿಟ್ರೆ ವಿ ಆರ್ ಸಾರ್ಟೆಡ್ ಅಂತ ನನಗನ್ಸುತ್ತೆ. ಬಿಕಾಸ್ ಇವಾಗಿನ ಸ್ಟ್ರೆಸ್ ಲೈಫ್ ಅಲ್ಲಿ ನಮಗೆ ತುಂಬಾ 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 ಇಂಪಾರ್ಟೆಂಟ್ ಇದು. ಅಂಡ್ ಅದರಲ್ಲೂ ವರ್ತ್ ಪ್ರಾಡಕ್ಟ್ ನ ತಗೊಳ್ಳೋದು ಇನ್ನೂ ಒಳ್ಳೇದು. ಸೊ ನಾನು ಈ ಪರ್ಚೇಸ್ ಲಿಂಕ್ ಅಮೆಝಾನ್ ಅಲ್ಲಿ ಏನ್ ಮಾಡಿದೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡೋದನ್ನ ಮರಿಬೇಡಿ. ನಾನೀಗ ಫುಲ್ ಎನರ್ಜೈಸ್ಡ್ ಆಗಿ ರೆಡಿ ಆಗಿರೋದ್ರಿಂದ ಹಳೆ ಬೆಂಗಳೂರು ಕಡೆಗೆ ಹೋಗ್ತಾ ಇದೀನಿ. ಎಸ್, ಹಳೆ ಬೆಂಗಳೂರಿಗೆ ನಾನೊಬ್ಳೆ ಹೋಗ್ತಾ ಇಲ್ಲ, ನನ್ನ ಜೊತೆ ನೀವು ಬರ್ತಾ ಇದ್ದೀರಾ. ಹಳೆ ಬೆಂಗಳೂರು ಅಂತ ಹೇಳೋದಕ್ಕಿಂತ ನಾನು ನಿಮ್ಗೆ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದೀನಿ. ಓಲ್ಡ್ ಬ್ಯಾಂಗ್ಳೂರ್ ಅನ್ನೋಂತ ಹೊಸದಾಗಿ ಓಪನ್ ಆಗಿರುವಂತ ಜಾಗಕ್ಕೆ ಹೋಗ್ತಾ ಇದೀನಿ. ಅಲ್ಲಿ ಏನ್ ಡಿಶಸ್ ಸಿಗತ್ತೆ ಗೊತ್ತಿಲ್ಲ. ನನ್ನ ಜೊತೆ ನೀವು ಈಗ ಓಲ್ಡ್ ಬ್ಯಾಂಗ್ಳೂರ್ಗೆ ಬನ್ನಿ. ಓಕೆ, ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ. BDA ಕಾಂಪ್ಲೆಕ್ಸ್ ನನ್ನ ಎದುರುಗಡೆಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಓಲ್ಡ್ ಬ್ಯಾಂಗ್ಳೂರ್ ಇದು ಹೊಸದಾಗಿ ಓಪನ್ ಆಗಿರೋದು. ಇಲ್ಲಿಗೆ ಬಂದಿದ್ದೀನಿ. ಆಕ್ಚುಲಿ ಇವ್ರ ಟ್ಯಾಗ್ ಲೈನ್ ಚೆನ್ನಾಗಿದೆ, ದ ಫ್ಲೇವರ್ಸ್ ಆಫ್ ಟೈಮ್ ಅಂತ. ಸೊ ಹಳೆ ಬೆಂಗಳೂರು ಅಂತ ಹಾಕೊಂಡಿದ್ದಾರೆ, ಅಫ್ಕೋರ್ಸ್ ಓಲ್ಡ್ ಬ್ಯಾಂಗ್ಳೂರು. ಸೊ ಒಳಗಡೆ ಏನೇನ್ ಸಿಗುತ್ತೆ, ಏನೇನ್ ಹೊಸ ಡಿಶಸ್ ಸಿಗುತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ಇವತ್ತು ಬಂದಿರೋದು. ಸೊ ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್, ಈಗ ಓಲ್ಡ್ ಬ್ಯಾಂಗ್ಳೂರು ಒಳಗೆ ನಾನು ಹೋಗ್ತಾ ಇದ್ದೀನಿ. ಬನ್ನಿ. ಓಕೆ, ಸೊ ಈಗ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬಾಳೆ ಎಲೆ ಇಡ್ಲಿ ಮತ್ತೆ ಅಕ್ಕಿ ತರಿ ಇದು ಮಾಡಿರುವಂತ ಅವರೆಕಾಳು ಉಪ್ಪಿಟ್ಟು. ಯಾವುದು ಫಸ್ಟ್ ಟೇಸ್ಟ್ ಮಾಡ್ಲಿ ಅಂತ ನೋಡ್ತಾ ಇದೀನಿ. ಇಂಕಿ ಪಿಂಕಿ ಪೊಂಗಿ ಮಾಡಲ್ಲ, ಇವಾಗ ಡೈರೆಕ್ಟ್ ಆಗಿ ಇಡ್ಲಿನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನೋಡೋದಕ್ಕಂತೂ ಸಖತ್ತಾಗಿದೆ ನೋಡಿ, ತುಂಬಾ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಬಾಳೆ ಎಲೆ ಅಂದ್ರೆ ಮೇ ಬಿ ಕೊಟ್ಟೆ ಕಡುಬು ತರ ಆ ತರ ಏನೋ ರೋಲ್ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ನೋ, ನಮ್ಮ ಇಡ್ಲಿ ಇದಕ್ಕೇನೆ ಬಾಳೆ ಎಲೆ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆಕ್ಚುಲಿ, ಕ್ಯೂಟ್ ಆಗಿ ಅದೇ ಸೈಜಿಗೆ. ಅಂಡ್ ಇಡ್ಲಿ ಪ್ಲೇನ್ ಆಗಿ ಅನ್ನಿಸ್ತಾ ಇಲ್ಲ ನನಗೆ, ಅಂದ್ರೆ ಸ್ವಲ್ಪ ಮಸಾಲೆ ಭರಿತವಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಇದು ಮೆಣಸು ಇರಬೇಕು. ಹೌದು, ವೆರಿ ಗುಡ್. ಮೆಣಸು, ಯಾವುದೋ ಬೇಳೆ ಕಾಣಿಸ್ತಾ ಇದೆ, ಕಡಲೆಬೇಳೆ. ಕಡಲೆಬೇಳೆ, ಮೆಣಸು ಎಲ್ಲ ಕಾಣಿಸ್ತಾ ಇದೆ. ಓಕೆ, ತುಪ್ಪ ಹಾಕಿ ಕೊಟ್ಟಿದ್ದಾರೆ ವಿತ್ ಚಟ್ನಿ. ಇಲ್ಲಿ ಸಾಂಬಾರು ಆ ಥರದ್ದೇನು ಮಾಡೋದಿಲ್ಲ, ಸೊ ಚಟ್ನಿ ಮಾತ್ರ. ಇಡ್ಲಿ ಒಗ್ಗರಣೆ ಕಾಣಿಸ್ತಾ ಇದೆ, ಚಟ್ನಿ ಒಗ್ಗರಣೆ ನನಗೆ ಕಡಿಮೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಡ್ಲಿ ಚಟ್ನಿ ಟೇಸ್ಟ್ ಮಾಡ್ತಾ ಇದೀನಿ. ನೈಸ್, ಚೆನ್ನಾಗಿದೆ. ತುಪ್ಪದ ಘಮ ಚೆನ್ನಾಗಿ ಬರ್ತಾ ಇದೆ ಇಡ್ಲಿನಲ್ಲಿ, ಚೆನ್ನಾಗಿದೆ. ಇಡ್ಲಿಗೆ ಮೆಣಸು ಕಡಲೆಬೇಳೆ ಎಲ್ಲ ಹಾಕಿದ್ರು ತುಂಬಾ ಓವರ್ ಪವರಿಂಗ್ ಆಗಿಲ್ಲ ಅದು, ಅಂದ್ರೆ ಅದು ತುಂಬಾ ಡಾಮಿನೇಟ್ ಮಾಡ್ತಾ ಇಲ್ಲ, ಒಳ್ಳೆ ಫ್ಲೇವರ್ನ ಮಾತ್ರ ಕೊಡ್ತಾ ಇದೆ ಅದು. ವೆರಿ ನೈಸ್. ನೋಡಿ, ಇದು ಬಾಳೆ ಎಲೆಯಲ್ಲೇ ಇವ್ರು ಇಡ್ಲಿ ಹಾಕಿ ಮಾಡಿರೋದು. ಇದು ಇಡ್ಲಿ ಹಿಟ್ಟನ್ನ, ಅಂದ್ರೆ ನಾನು ಹೇಳಕ್ ಹೋಗಿದ್ದು ಇಡ್ಲಿ ಮಾಡಿಬಿಟ್ಟು ಅದನ್ನ ಬಾಳೆ ಎಲೆ ಮೇಲೆ ಹಾಕಿ ಕೊಟ್ಟಿರೋದಲ್ಲ, ಇದು ಬಾಳೆ ಎಲೆ ಮೇಲೆ ಇಡ್ಲಿ ಹಿಟ್ಟು ಹಾಕಿ ಸ್ಟೀಮ್ ಮಾಡಿರೋದು, ವಿಚ್ ಇಸ್ ಗುಡ್. ಯಾಕಂದ್ರೆ ಅವಾಗ ಬಾಳೆ ಎಲೆಯಲ್ಲಿರುವಂತ ಸತ್ವಗಳು ಇಡ್ಲಿ ಹೀರ್ಕೊಂಡಿರುತ್ತೆ. ನೈಸ್. ಚಟ್ನಿಗೂ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ. ಸಿಂಪಲ್ ಆಗಿ ಒಂಥರ ತಿಂದಿದ ತಕ್ಷಣ ಮನೆ ಫೀಲ್ ಬರುತ್ತೆ. ಲಿಟ್ರಲಿ ಫಸ್ಟ್ ಬೈಟ್ಗೆ ನೀವು ಯಾವುದೋ ಒಂದು ಹೋಟೆಲಲ್ಲಿ ಬಂದು ತಿಂತಾ ಇದ್ದೀರಾ ಅಂತ ಅನ್ಸಲ್ಲ, ಮನೇಲಿ ಕೂತ್ ತಿಂತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ವಿಚ್ ಇಸ್ ಗುಡ್. 2 ಬಾಳೆ ಎಲೆ ಇಡ್ಲಿಗೆ 2ಕ್ಕೆ 40 ರೂಪಾಯಿ. ಓಕೆ, ಇಲ್ಲಿ ತಿಂಡಿಗಳೆಲ್ಲ 40 ರೂಪಾಯಿನ ಸ್ಟಾರ್ಟ್ ಆಗಿ 55 ರೂಪಾಯಿಗೆ ಮುಗಿಯುತ್ತೆ. ಬೆಳಗಿನ ತಿಂಡಿಗಳು ನಾನು ಮಾತಾಡ್ತಾ ಇರೋದು. ಈವ್ನಿಂಗ್ ಸ್ನಾಕ್ಸ್ ಎಲ್ಲ ನಿಮಗೆ ಬಜ್ಜಿ 2 ಪೀಸ್ 20 ರೂಪಾಯಿ, ಆಂಬೋಡೆ 20 ರೂಪಾಯಿ, ಹೈಯೆಸ್ಟ್ ಬಂದು ಸಕ್ಕರೆ ಪೊಂಗಲು ವಿಚ್ ಇಸ್ 55 ಆಯ್ತಾ. ಅಂಡ್ ಇಲ್ಲಿ ಪೊಂಗಲು, ಖಾರ ಪೊಂಗಲು 55. ಇನ್ನೆಲ್ಲ ನಿಮಗೆ 50, 55 ಈ ರೇಂಜ್ ಅಲ್ಲೇ ಇದೆ. ಮ್ಯಾಕ್ಸಿಮಮ್ ಇಲ್ಲಿ ನಾನು ನೋಡ್ತಾ ಇರೋದೇ 60 ರೂಪಾಯಿ. 60 ರೂಪಾಯಿ ಬಂದು ಡ್ರೈ ಫ್ರೂಟ್ ಹನಿ ಲಡ್ಡು. ಅಂಡ್ ಇನ್ನೊಂದು 60 ರೂಪಾಯಿ ನನಗೆ ಕಾಣಿಸ್ತಾ ಇರೋದು ಪುಳಿಯೋಗರೆ ಅಂಡ್ ಮಜ್ಜಿಗೆ ಹುಳಿ, ವಿಚ್ ಇಸ್ ಗುಡ್. ಪುಳಿಯೋಗರೆ ಅಂಡ್ ಮಜ್ಜಿಗೆ ಹುಳಿ ಒಳ್ಳೆ ಕಾಂಬಿನೇಷನ್. ನಾವು ಮನೆಗಳಲ್ಲಿ ಮಾತ್ರ ಮಾಡೋದು, ಸೊ ಹೊರಗಡೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಸಿಗ್ತಾ ಇರೋದು ಒಂಥರ ಖುಷಿ. ಅದು ಮಧ್ಯಾಹ್ನ ಟೈಮ್ ನಾಪ್ತಾ ಇರ್ಲಿ ನಿಮಗೆ, ಯಾಕಂದ್ರೆ ಪುಳಿಯೋಗರೆ ಮಜ್ಜಿಗೆ ಹುಳಿ ಅಥವಾ ಗೊಜ್ಜೋಲಕ್ಕಿ ತಿನ್ಬೇಕು ಅಂದ್ರೆ ನೀವು ಸಾಯಂಕಾಲ ಬರಬೇಕು, ನುಚ್ಚುನುಡ್ಡೆ ತಿನ್ಬೇಕು ಅಂದ್ರೆ ಸಾಯಂಕಾಲ ಬರಬೇಕು. ಓ ಹೌದಾ, ಸಾರಿ ಗೊಜ್ಜೋಲಕ್ಕಿ ಬೆಳಗ್ಗೆ ಇದೆಯಂತೆ, ಸೊ ಇವಾಗ ಟೇಸ್ಟ್ ಮಾಡೋಣ ಆಗಿದೆ. ನೆಕ್ಸ್ಟ್ ಅಂದ ತಕ್ಷಣ ಇಲ್ಲಿ ನೋಡಿ ಕೇಸರಿ ಬಾತು, ಗೊಜ್ಜವಲಕ್ಕಿ ಎಲ್ಲ ತಂದು ಇಡ್ತಿದ್ದಾರೆ ಇವಾಗ ನನ್ನ ಮುಂದೆ ಆಲ್ರೆಡಿ. ಉಪ್ಪಿಟ್ಟಿಲಿ ಅದು ಖಾರ ಬಾತು.
ಇದು ಉಪ್ಪಿಟ್ಟು. ಹಾ, ನನಗೆ ಉಪ್ಪಿಟ್ಟು ಹಿಂಗಿರ್ಬೇಕು, ಖಾರ ಬಾತ್ ಹಿಂಗಿರ್ಬೇಕು, ಕಲರಲ್ಲೇ ಗೊತ್ತಾಗೋಗುತ್ತದೆ. ಅವರೆಕಾಳು, ಹೌದು. ಖಾರ ಬಾತ್ ಅಂದ್ರೆ ನಾವು ಒಂದು ಪುಡಿ ಹಾಕಿ ಮಾಡುವಂಥದ್ದು. ಸೊ ಅದನ್ನ ನಾವು ಖಾರ ಬಾತ್, ಬಿಕಾಸ್ ನಾವು ವಾಂಗಿ ಬಾತ್, ಬಿಸಿಬೇಳೆ ಬಾತ್ ಅಂತೆಲ್ಲ ಅಂತೀವಲ್ವಾ. ಬಾತ್ ಅಂದ್ರೆ ಬಾತ್ ಪುಡಿ ಹಾಕ್ಬೇಕು. ಉಪ್ಪಿಟ್ಟು ಅಂದ್ರೆ ಹಿಂಗೆ ಸಿಂಪಲ್ ಆಗಿ ಪ್ಲೇನ್ ಆಗಿರ್ಬೇಕು. ವೆರಿ ನೈಸ್. ಇಡ್ಲಿ ತಿನ್ನಿ ನೀವು. ಓಕೆ, ಈಗ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ನನ್ನ ಮುಂದೆ ಇದೆ. ಟು ಬಿ ಆನೆಸ್ಟ್, ಇವಾಗ ಮೆನೂನಲ್ಲಿ ಈ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ಜೊತೆ ಇನ್ನೊಂದು 200-300 ಎಕ್ಸ್ ನಂಬರ್ ಎಷ್ಟೇ ಒಂದು ಐಟಮ್ಸ್ ಇದ್ರು ನನಗೆ ಯಾವ್ದು ಪಿಕ್ ಮಾಡ್ತೀಯ ಅಂದ್ರೆ ನಾನು ಅವರೆಕಾಳು ಉಪ್ಪಿಟ್ಟೆ ಚೂಸ್ ಮಾಡ್ತೀನಿ. ಅದರಲ್ಲೂ ಅಕ್ಕಿ ತರಿ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಬೋನಸ್ ಇದ್ದ ಹಾಗೆ. ಸೊ ದಿಸ್ ಇಸ್ ಮೈ ಫೇವ್ರೇಟ್, ಆಯ್ತಾ. ಬಟ್ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ನೋಡುವ. ಅವರೆಕಾಳಂತೂ ಕಾಣಿಸ್ತಾ ಇದೆ, ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕಿ ತರಿ ಉಪ್ಪಿಟ್ಟಿಗೆ ನನಗೆ ಚಟ್ನಿ ಗಿಟ್ಟಿ ಏನು ಬೇಡ, ಫಸ್ಟ್ ಹಾಗೆ ಬರೀ ಟ್ರೈ ಮಾಡ್ತೀನಿ. ನೈಸ್, ಚೆನ್ನಾಗಿ ತುಪ್ಪ ಹಾಕೊಟ್ಟಿದ್ದಾರೆ. ಇದಕ್ಕೂ ಚೆನ್ನಾಗಿದೆ, ತುಂಬಾ ಮೈಲ್ಡ್ ಆಗಿದೆ, ಚೆನ್ನಾಗಿ ಅಕ್ಕಿ ತರಿ ಅಯ್ಯೋ, ಅವರೆಕಾಳು ಜೊತೆಗೆ ಗೋಡಂಬಿನೂ ಹಾಕಿದ್ದಾರೆ ನೋಡಿ ಇವರು. ಸೊ ರಿಚ್ ಆಗಿದೆ ಉಪ್ಪಿಟ್ಟು. ಸಿ, ಗೋಡಂಬಿ ಪೀಸಸ್ಸು ಇದೆ ಸಾಕಷ್ಟು. ಇದು ಗೋಡಂಬಿನ ಇಲ್ಲ, ಅವರೆಕಾಳು. ಸೊ ಇದು ತುಂಬಾ ಮೈಲ್ಡ್ ಆಗಿದೆ, ನನಗೆ ತುಂಬಾ ಹಿತವಾಗಿದೆ, ರುಚಿ ಚೆನ್ನಾಗಿದೆ. ಚಟ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ. ನಾನು ಅವಾಗಲೇ ಹೇಳ್ದಂಗೆ ಅಲಂಕಾರ ಜಾಸ್ತಿ ಇಲ್ಲದೆ ಹೋದ್ರು ಅಂದ್ರೆ ನೀವು ನೋಡಿ ಒಂಥರ ನೋಡೋದಕ್ಕೆ ತುಂಬಾ ಸಿಂಪಲ್ ಅಂಡ್ ಪ್ಲೇನ್ ಆಗಿ ಕಾಣಿಸುತ್ತೆ ಚಟ್ನಿ, ಬಟ್ ಟೇಸ್ಟ್ ಇಟ್ ಇಸ್ ನೈಸ್. ಸೊ ವಿತ್ ಚಟ್ನಿ ಕಾಂಬಿನೇಷನ್ ಇವಾಗ ಟ್ರೈ ಮಾಡೋಣ. ನೈಸ್, ನನ್ನ ಫೇವ್ರೇಟು. ತುಂಬಾ ಚೆನ್ನಾಗಿದೆ. ಕಾಯಿ ತುರಿ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ, ಕಾಯಿ ತುರಿ ಹಾಕಿ, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಕಾಯಿ ತುರಿ ಚೆನ್ನಾಗಿ ಹಾಕಿದ್ದಾರೆ ಆಕ್ಚುಲಿ, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ಬನಶಂಕರಿ BDA ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜ್. ನಿಮಗೆ ಟುವರ್ಡ್ಸ್ ಮತ್ತೆ ಇದು ಏನ್ ಬರ್ತದ, ಹಿರಣ್ಣಯ್ಯ ಅವ್ರ ಮನೆ ಕಡೆಗೆ ಹೋಗೋದಲ್ವಾ ಇದು ರೋಡು, ಏನ್ ಹೇಳ್ತಾರೆ, ಮಾಸ್ಟರ್ ಹಿರಣ್ಣಯ್ಯ ಅವ್ರ ಮನೆ ಕಡೆಗೆ ಹೋಗೋ ರೋಡ್ ಇದು. KR ರೋಡ್ ಕನೆಕ್ಟ್ ಆಗತ್ತಲ್ಲ, ತ್ಯಾಗರಾಜ್ ನಗರ KR ರೋಡ್ಗೆಲ್ಲ ಕನೆಕ್ಟ್ ಆಗತ್ತಲ್ಲ, ಆ ರೋಡ್ ಟುವರ್ಡ್ಸ್ ಅಂದ್ರೆ ನೀವು BDA ಕಾಂಪ್ಲೆಕ್ಸ್ ಕಡೆಯಿಂದ ಟುವರ್ಡ್ಸ್ ಆ ಕಡೆಗೆ ಹೋಗ್ತಾ ಇದ್ರೆ ಆ ರೋಡಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ದೊಡ್ಡದಾಗೆ ಕಾಣಿಸುತ್ತೆ ಓಲ್ಡ್ ಬ್ಯಾಂಗ್ಳೂರ್ ಅಂತ. ಅಫ್ಕೋರ್ಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಓಕೆನಾ. ಅಂಡ್ ಕರೆಕ್ಟ್, ಸಂಗೀತ ಮೊಬೈಲ್ಸ್ ಪಕ್ಕದಲ್ಲೇ ಇದೆ. ಅಂಡ್ ಎದುರುಗಡೆ ಮಾರುತಿ ಸುಜುಕಿ ಅವರ ಸರ್ವಿಸ್ ಸ್ಟೇಷನ್ ಕೂಡ ಇದೆ. ಸೊ ಪಕ್ಕದಲ್ಲಿ ಸಂಗೀತ ಮೊಬೈಲ್ಸ್ ಇದೆ. ಬನಶಂಕರಿ ಸೆಕೆಂಡ್ ಸ್ಟೇಜ್. ಇಷ್ಟು ಡೀಟೇಲ್ ಆಗಿ ವಿತ್ ಲ್ಯಾಂಡ್ ಮಾರ್ಕ್ ಹೇಳಿದೀನಿ. ಸೊ ಅಡ್ರೆಸ್ ಎಲ್ಲಿ ಮೇಡಮ್ ಅಂತ ಪ್ಲೀಸ್ ನನಗೆ ಕೇಳಬೇಡಿ, ಆಯ್ತಾ. ನಾನು ಎಷ್ಟು ಚೆನ್ನಾಗಿ ಹೇಳಿದೀನಿ ಅಲ್ವಾ. ಅಡ್ರೆಸ್ ಹೇಳೇ ಇಲ್ಲ ಅಂತಂತೂ ಕಂಪ್ಲೇಂಟ್ ಮಾಡೋಂಗೇ ಇಲ್ಲ ನೀವು. ಓಕೆ ಫೈನ್. ಇನ್ನೊಂದ್ಸಲ ಮೆನು ಬಗ್ಗೆ ಮಾತಾಡೋಣ. ಇವ್ರ ಮೆನುನಲ್ಲಿ ಬೆಳಗ್ಗೆ 7:30 11:30 ತಿಂಡಿಗಳು ಬಾಳೆ ಎಲೆ ಇಡ್ಲಿ, ಅವರೆಕಾಳು ಉಪ್ಪಿಟ್ಟು, ಖಾರ ಬಾತು, ಪೈನಾಪಲ್ ಕೇಸರಿ ಬಾತು, ಸಕ್ಕರೆ ಪೊಂಗಲು, ಗೊಜ್ಜು ಅವಲಕ್ಕಿ ಪೊಂಗಲು, ಈ ಥರದ್ದೆಲ್ಲ ಇರುತ್ತೆ. ಮಧ್ಯಾಹ್ನ ಲಂಚ್ಗೆ ರೈಸ್ ಐಟಮ್ಸು ಲೈಕ್ ಮೆಣಸು ಚಿತ್ರಾನ್ನ, ಪುಳಿಯೋಗರೆ, ಮಜ್ಜಿಗೆ ಹುಳಿ ಮತ್ತೆ ಪೊಂಗಲ್ಲು ಇದೆಲ್ಲಾನು ಇರುತ್ತೆ ಮಧ್ಯಾಹ್ನ. ಸಾಯಂಕಾಲ ಆಂಬುಡಿ, ಬಜ್ಜಿ, ಆನಿಯನ್ ಟೊಮೆಟೊ ಉಪ್ಮಾ, ನುಚ್ಚಿನುಂಡೆ, ಈ ತರ ಫುಲ್ ಅಂದ್ರೆ ಸ್ನಾಕ್ ಮೋಡ್ಗೆ ಹೋಗುತ್ತೆ. ಓಕೆನಾ. ಡೆಸರ್ಟ್ಸ್ ಅಂತ ಹಾಕಿದ್ದಾರೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಡೆಸರ್ಟ್ಸ್ ಅಲ್ಲಿ ಏನಿದೆ ಗೊತ್ತಾ ನಿಮಗೆ, ಮೈಸೂರು ಪಾಕ್, ಮಹಾರಾಜ ಮೈಸೂರು ಪಾಕ್, ಚಂದ್ರಕಲಾ 1 ಪೀಸು 30 ರೂಪಾಯಿ, ಡ್ರೈ ಫ್ರೂಟ್ ಹನಿ ಲಡ್ಡು 60 ರೂಪಾಯಿ, ಅಂಡ್ ತಿರುಪತಿ ಲಡ್ಡು 2 ಪೀಸ್ಗೆ 50 ರೂಪಾಯಿ ಹಾಕಿದ್ದಾರೆ. ಸೊ ಇದೆಲ್ಲ ಡೆಸರ್ಟ್ ಕ್ಯಾಟಗರಿಗೆ ಬರುತ್ತೆ, ವಿಚ್ ಇಸ್ ದ ನೈಸ್ ಡೆಸರ್ಟ್ ಆಪ್ಷನ್ ಅನ್ಸುತ್ತೆ ನನಗೆ. ಬಿಕಾಸ್ ಡೆಸರ್ಟ್ಸ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಇವಾಗ ನಮ್ಮ ಸ್ವೀಟ್ಗಳು ಬರೋದೇ ಇಲ್ಲ ಅಲ್ವಾ. ಡೆಸರ್ಟ್ ಅಂದ ತಕ್ಷಣ ಬೇರೆ ಏನಾದರೂ ಕಣ್ಮುಂದೆ ಬರುತ್ತೆ. ಸೊ ಇಲ್ಲಿ ಡೆಸರ್ಟ್ಸ್ಗೆ ಈ ಆಪ್ಷನ್ ವಿಚ್ ಇಸ್ ಗುಡ್. ಅಂಡ್ ಕಾಫಿ ಟೀ ಮಾಮೂಲಿ ಇದ್ದೇ ಇದೆ. ಫೈನ್. ನಾನು ಅಕ್ಕಿ ತರಿ ಉಪ್ಪಿಟ್ಟು ತಿಂತೀನಿ, ಚೆನ್ನಾಗಿದೆ ಅಕ್ಕಿ ತರಿ ಉಪ್ಪಿಟ್ಟು. ನನಗೆ ನಾನು ವಿತ್ ಚಟ್ನಿ ಅನ್ನೋದಕ್ಕಿಂತ ಪ್ಲೇನ್ ಆಗಿ ಉಪ್ಪಿಟ್ಟನ್ನೇ ಇಷ್ಟಪಡ್ತೀನಲ್ಲ. ಸೊ ನಂಗೆ ಇನ್ನೊಂದು ಚೂರು ಒಂದಿಷ್ಟು ಉಪ್ಪು ಬಿದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅನ್ಸುತ್ತೆ. ಬಟ್ ವಿತ್ ಚಟ್ನಿ ಕಾಂಬಿನೇಷನ್ ತಿನ್ನೋರಿಗೆ ಅವಾಗ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಬಟ್ ನನಗೆ ಉಪ್ಪಿಟ್ಟು, ಅವಲಕ್ಕಿ ಇದೆಲ್ಲ ಏನಂತ ಹೇಳಿದ್ರೆ
ಅದ್ರ ಜೊತೆ ಇನ್ನೇನಾದ್ರೂ ಕಾಂಬಿನೇಷನ್ ಹಾಕೊಂಡ್ರೆ ಅದು ಡಾಮಿನೇಟ್ ಮಾಡ್ಬಿಡುತ್ತೆ ಅನ್ನೋ ಫೀಲಿಂಗು. ಅಂಡ್ ನಮ್ಮ ಯಜಮಾನ್ರು ಫುಲ್ ಡೆಡ್ ಆಪೋಸಿಟ್. ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಏನಾದ್ರು ಕೊಟ್ಟರು, ಉಪ್ಪಿನಕಾಯಿ ಚಟ್ನಿ ಪುಡಿ ಈ ಥರದ್ದು ಏನಾದ್ರು ಇರಲೇಬೇಕು. ಅದು ಎಷ್ಟೇ ಉಪ್ಪು ಖಾರವಾಗಿ ಮಾಡಿದ್ರು ಪಕ್ಕದಲ್ಲಿ ಅದು ಎಕ್ಸ್ಟ್ರಾ ಇರಬೇಕು. ಸೊ ನಂದು ಉಲ್ಟಾ ಅದು. ಏನಿದು ಇಷ್ಟು ಕೇಸರಿ ಬಾತು ಇಷ್ಟು ಖಾರ ಬಾತ್ ಇಟ್ಕೊಂಡಿದೀನಿ ಅಂತ ನೋಡ್ತಾ ಇದ್ದೀರಾ, ಇದು ಇವ್ರು ಕೊಡೋ ಕ್ವಾಂಟಿಟಿ ಅಲ್ಲ ಆಯ್ತಾ. ಇದು ಟೇಸ್ಟ್ ಮಾಡಕ್ಕೆ ನನಗೆ ಅಂತ ಸುಮಾ ಅವರು ತಂದ್ಕೊಟ್ಟಿರೋ ಕ್ವಾಂಟಿಟಿ. ಆಕ್ಚುಲಿ ಇವ್ರು ಸುಮಾ ಅಂತ. ನಮಸ್ತೆ ಸುಮಾ. ಸೊ ಎಸ್, ಸೊ ಇದು ಸ್ಟಾರ್ಟ್ ಆಗಿ ಇವಾಗ ಎಷ್ಟು ದಿನ ಆಯ್ತು? 1 ವೀಕ್ ಆಗಿದೆ ನಾನು ಸ್ಟಾರ್ಟ್. 1 ವಾರ. ಬೆಳಗ್ಗೆ ಬ್ರೇಕ್ಫಾಸ್ಟ್ 7 to 11:30 ಇರುತ್ತೆ. ನಿಮ್ಗೆ ಮಾರ್ನಿಂಗ್ ಇದು ಬಾಳೆ ಎಲೆ ಇಡ್ಲಿ ತಿಂದ್ವಿ ನಾವು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಾಳೆ ಎಲೆ ಇಡ್ಲಿ ಅಂಡ್ ಅಕ್ಕಿ ತರಿ ಅವರೆಕಾಳು ಎರಡೂ ತಿಂದ್ರೆ ತುಂಬಾ ಚೆನ್ನಾಗಿತ್ತು. ಖಾರ ಬಾತ್, ಕೇಸರಿ ಬಾತ್, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಗೊಜ್ಜು ಅವಲಕ್ಕಿ ಇಷ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ. 12ಗೆ ಲಂಚ್ ಸ್ಟಾರ್ಟ್ ಆಗುತ್ತೆ. ಮೆಣಸ್ ಚಿತ್ರಾನ್ನ, ಮಜ್ಜಿಗೆ ಹುಳಿ, ಇದು ಪುಳಿಯೋಗರೆ ಆ ತರ ಇರುತ್ತೆ. ಮೆಣಸಿನ ಅಂದ್ರೆ ಬಿಳಿ ಚಿತ್ರಾನ್ನ ಆ ತರನಾ? ಹೌದಾ, ಓಕೆ, ನೈಸ್. ಆಂಬೋಡೆ ಮಜ್ಜಿಗೆ ಹುಳಿ ಇರುತ್ತೆ. 4 o'clockಗೆ ಟಿಪಿಕಲ್ ಮನೆ ಕಾಂಬಿನೇಷನ್ಗಳ ತರ. ನೈಸ್. ಏನಕ್ಕೆ ಇವು ಹೋಮ್ ಟಚ್ ಕೊಡ್ಬೇಕು ಅನ್ಸ್ತು ಅಂದ್ರೆ, ಬಿಕಾಸ್ ಸಾಮಾನ್ಯವಾಗಿ ಪುಳಿಯೋಗರೆ, ಮಜ್ಜಿಗೆ ಹುಳಿ, ಮತ್ತೆ ಆಂಬೋಡೆ, ಮತ್ತೆ ಮಜ್ಜಿಗೆ ಹುಳಿ, ನುಚ್ಚುನುಂಡೆ ಇದೆಲ್ಲ ನಮಗೆ ಮನೆಗಳಲ್ಲಿ ಮಾಡ್ತೀವಿ ಅಲ್ಲ, ಹೋಟೆಲ್ಗಳಲ್ಲಿ ಜಾಸ್ತಿ ಸಿಗೋದಿಲ್ಲ. ಸೊ ಏನಕ್ಕೆ ಈ ತರ ಮೆನುನ ಇನ್ಕ್ಲೂಡ್ ಮಾಡ್ಬೇಕು? ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಈ ತರ ಟ್ರೈ ಮಾಡಿ. ವೆರಿ ನೈಸ್. ನಮಗ್ ಖುಷಿ ಆಗುತ್ತೆ ಆಕ್ಚುಲಿ. ಅಂದ್ರೆ ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ, ಬೇಕು ಅಂದ್ರೆ ಮನೇಲೆ ಮಾಡ್ಕೊಂಡು ತಿನ್ಬೇಕು ಅನ್ನೋ ತರ ಇರುತ್ತೆ. ಸೊ ಇವಾಗ ನಮಗ್ ಬೇಕು ಅಂದ್ರೆ ಇಲ್ಲಿ ತನಕ ಬಂದು ತಿನ್ಬಹುದು. ಮಧ್ಯಾಹ್ನ ಹಾಲ್ ಬಾಯ್ ಸಿಗುತ್ತೆ. ಹಾಲ್ ಬಾಯ್, ವೆರಿ ಗುಡ್. ಅದು ನೋಡ್ತಿದ್ದೆ ನೀವು ಡೆಸರ್ಟ್ಸ್ ಅಂತ ಚೆನ್ನಾಗಿ ಕೊಟ್ಟಿದ್ದೀರಾ ಆಕ್ಚುಲಿ ಅದಕ್ಕೆ ಟೈಟ್ಲು. ಬಿಕಾಸ್ ಡೆಸರ್ಟ್ ಅಂದ ತಕ್ಷಣ ಇವಾಗ ನಮಗೆ ಕಾನ್ಸೆಪ್ಟೇ ಬೇರೆ ಇದಾಗೋಗಿದೆ. ಡೆಸರ್ಟ್ ಅಂದ ತಕ್ಷಣ ಬೇರೆ ಬೇರೆ ಕಣ್ಮುಂದೆ ಬರುತ್ತೆ. ಸೊ ಈಗ ಇಲ್ಲಿ ಬಂದಾಗ ಮೈಸೂರು ಪಾಕು ಮತ್ತೆ ಹಾಲ್ ಬಾಯಿ ಅದೆಲ್ಲ ಕಣ್ಮುಂದೆ ಬರೋದ್ರೆ ಚೆನ್ನಾಗಿರುತ್ತೆ ಇನ್ನು. ಸೊ ಟೈಮಿಂಗ್ಸ್ ಏನಂದ್ರೆ ಬೆಳಗ್ಗೆ 7:00 ಸ್ಟಾರ್ಟ್ ಆಗಿ 7 to 11:30 ಬ್ರೇಕ್ಫಾಸ್ಟ್ ಇರುತ್ತೆ. ಅಲ್ಲ, ಟೋಟಲ್ ಕ್ಲೋಸ್ ಆಗೋದು 7 to 8:30 ರಾತ್ರಿ 8:30. ಹೌದು. ಓಕೆ, ಯಾವತ್ತಾರು ರಜಾ ಇದೆಯಾ? ಇಲ್ಲ, ರಜಾ ಯಾವತ್ತೂ ಇಲ್ಲ. ಯಾವತ್ತೂ ಇಲ್ಲ. ಓಕೆ, ಬೆಳಗ್ಗೆ 7:30 ರಾತ್ರಿ 8:30 ತನಕ ಓಪನ್ ಇರುತ್ತೆ. ಎಲ್ಲಾ 7 ದಿನಾನು ಓಪನ್ ಇರುತ್ತೆ. ಸೊ ವಾರದ 7 ದಿನಗಳು ಓಪನ್ ಇರುತ್ತೆ. ಇದು ಒಂದೇ ಬ್ರಾಂಚ್ ಇರೋದು ಸುಮಾರು? ಹೌದು, ಇದು ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಸೊ ಯಾರ್ದಿದು ಅಂದ್ರೆ ಐಡಿಯಾ ಯಾರ್ದಿದು ಅಂಡ್ ವೈ ಓಲ್ಡ್ ಬ್ಯಾಂಗ್ಳೂರ್? ಅಡುಕಳೆ ಕೇಳಿದಿರ್ಬೇಕು. ಅಡುಕಲೆ ಕೇಳಿದೀನಿ. ಅವ್ರದ್ದೇನಾ ಇದು? ಓಕೆ, ಅಂಡ್ ದಿಸ್ ಇಸ್ ದ ಫಸ್ಟ್ ಒನ್. ಹೌದು. ಮತ್ತೆ ಇನ್ನೂ ಒಂದಷ್ಟು ಮಾಡೋ ಐಡಿಯಾ ಏನಾದ್ರು ಇದೆಯಾ? ಖಂಡಿತ ಇದೆ. ವೆರಿ ನೈಸ್. ಸೊ ಎಸ್, ಹೊಸದಾಗಿ ಶುರು ಮಾಡಿದೀರಾ. ನಾನ್ ಶುರು ಮಾಡಿದ್ 2 ಅಂತೂ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ 2 ಬಾಳೆ ಎಲೆ ಇಡ್ಲಿ ಅಂಡ್ ಅವರೆಕಾಳು ಉಪ್ಪಿಟ್ಟು ಸೂಪರ್ ಆಗಿತ್ತು. ಇದನ್ನು ಇವಾಗ ಟೇಸ್ಟ್ ಮಾಡ್ತೀನಿ. ನಾನು ನಿಮ್ ಫ್ರಾಂಕ್ ಒಪಿನಿಯನ್ ಕೊಡ್ತೀನಿ. ಓಕೆನಾ? ಖಂಡಿತ. ಅಂಡ್ ಆಲ್ ದ ಬೆಸ್ಟ್ ಇನ್ ವೆಂಚರ್. ಥ್ಯಾಂಕ್ ಯು. ಓಕೆ, ಕೇಸರಿ ಬಾತು ಗೋಡಂಬಿ ಮಯವಾಗಿ ಕಾಣಿಸ್ತಾ ಇದೆ ನನಗೆ. ಕೇಸರಿ ಬಾತ್ನ ಟ್ರೈ ಮಾಡೋಣ. ಆಕ್ಚುಲಿ ನನಗೆ ಗೋಡಂಬಿ ತುಂಬಾ ಇಷ್ಟ ಆಯ್ತಾ. ದ್ರಾಕ್ಷಿ ಇಷ್ಟ ಆಗಲ್ಲ. ದ್ರಾಕ್ಷಿ ಹಾಗೆ ತಿನ್ನಕ್ ತುಂಬಾ ಇಷ್ಟ ನನಗೆ. ಬಟ್ ಈ ತರ ಸ್ವೀಟ್ಗಳಲ್ಲಿ ದ್ರಾಕ್ಷಿ ಹಾಕೋದು ಇಷ್ಟ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಉಬ್ಬಿ ಸಾಫ್ಟ್ ಆಗ್ಬಿಡತ್ತಲ್ಲ, ಅದಷ್ಟು ಇಷ್ಟ ಆಗಲ್ಲ. ಇಲ್ಲಾಂದ್ರೆ ಒಣ ದ್ರಾಕ್ಷಿ ತುಂಬಾ ಇಷ್ಟ ನನಗೆ. ಓಕೆ, ಕೇಸರಿ ಬಾತ್ ಟ್ರೈ ಮಾಡೋಣ ವಿತ್ 1 piece ಆಫ್ ಗೋಡಂಬಿ. ಓಕೆ, ಚೆನ್ನಾಗಿದೆ. ಸ್ವೀಟ್ ಅಲ್ಲಿ ಇಷ್ಟೇ ಎಕ್ಸ್ಪ್ರೆಷನ್ ಬರಕ್ ಸಾಧ್ಯ. ಬಿಕಾಸ್ ಸಾವಿರನೋ ಎಸ್ಸಲ್ಲನೋ ಒಟ್ನಲ್ಲಿ ನನ್ನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಿಮಗೆ, ನಾನು ಐ ಆಮ್ ಅ ಸ್ವೀಟ್ ಪರ್ಸನ್ ಬಟ್ ಐ ಆಮ್ ನಾಟ್ ಅ ಸ್ವೀಟ್ ಲವಿಂಗ್ ಪರ್ಸನ್. ಸೊ ಹಾಗಾಗಿ ಸ್ವೀಟು ಚೆನ್ನಾಗಿದೆ ಅಂತ ಅಷ್ಟೇ ಹೇಳಬಲ್ಲೆ ನಾನು. ಖಾರ ಬಾತ್ ಟ್ರೈ ಮಾಡ್ತೀನಿ. ಖಾರ ಬಾತು ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಉಪ್ಪಿಟ್ಟು ಅಂದ್ರೆ ಪ್ಲೇನ್ ಹಸಿಮೆಣಸಿನ್ಕಾಯೋ ಒಣಮೆಣಸಿನ್ಕಾಯೋ ಒಗ್ಗರಣೆ ಕೊಟ್ಟು ಅದು ಪ್ಲೇನ್ ಆಗಿರ್ಬೇಕು. ಅಫ್ಕೋರ್ಸ್ ಕಲರ್ ಅಂತ ಹೇಳಿದ್ರೆ ನೀವು ಬನ್ಸಿ ರವೆಲ್ ಮಾಡಿದ್ರೆ 1 ಕಲರ್ ಬರುತ್ತೆ, ಮೀಡಿಯಂ ರವೆಲ್ ಆದ್ರೆ 1 ಇರುತ್ತೆ, ಚೂರು ಅರ್ಶನ ಬಿದ್ರೆ ಅದ್ರ ಕಲರ್ ಬೇರೆ ಥರ ಆಗುತ್ತೆ. ಬಟ್ ಖಾರ ಬಾತ್ ಅಂದ್ರೆ ನಮ್ಗೆ ಬಾತ್ ಪುಡಿ ಹಾಕಬೇಕು ಅನ್ನೋದು. ಆ ಬಾತ್ ಪುಡಿ ಏನಾದ್ರೂ ಆಗ್ಬೋದು. ಕೆಲವರು ವಾಂಗಿ ಬಾತ್ ಪುಡಿ ಹಾಕಿದ್ರೆ ಕೆಲವರು ಸಾರಿನ ಪುಡಿ ಹಾಕಿ ಮಾಡ್ತಾರೆ. ಬಟ್ ಒಟ್ಟಲ್ಲಿ ಖಾರ ಬಾತ್ಗೆ ಬಾತ್ ಪುಡಿ ಬಿದ್ದಿರುತ್ತೆ, ಅದು ಬೇರೆ ಟೇಸ್ಟೇ ಕೊಡುತ್ತೆ. ನೋಡಿ ಈಗ ಖಾರ ಬಾತ್ ಇಲ್ಲಿ ಎಲ್ಲದಕ್ಕೂ ನಾನು ಅಬ್ಸರ್ವ್ ಮಾಡ್ತೀನಿ, ಗೋಡಂಬಿ ಹಾಕ್ಬಿಟ್ಟಿದಾರಪ್ಪ. ಎಲ್ಲ ರಿಚ್ ಆಗಿದೆ ಫುಲ್ಲು. ಸೊ ಇದಕ್ಕೂ ಗೋಡಂಬಿ ಹಾಕಿದ್ದಾರೆ. ಗೋಡಂಬಿ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ದಂಗಿದೆ ನೋಡಿ, ಒಂಥರ ಮಿಕ್ಸಿಗೆ ಹಾಕ್ಬಿಟ್ಟಂಗಿದೆ ಹಸಿಮೆಣಸಿನ್ಕಾಯಿ. ಇಲ್ಲ ತರಕಾರಿ ಅಲ್ಲ, ಈ ತರ ಹೆಂಗಿರುತ್ತೆ ತರಕಾರಿ? ಇಲ್ಲ ಇಲ್ಲ ಇಲ್ಲ, ಅನುಮಾನ ಬರೆಸ್ತಾ ಇದ್ದಾರೆ ಸುಮ್ಮನೆ ನಮ್ಮ ಯಜಮಾನ್ರು. ಕ್ಯಾಪ್ಸಿಕಮ್ ಹುಳ್ಳಿಕಾಯಿ ಅಂತ. 1 ನಿಮಿಷ ಬನ್ರಿ, ಇಲ್ಲಿ ಹತ್ರ ಬನ್ನಿ, ಫೋಕಸ್ ಮಾಡಿ. ನಮ್ಮ ಯಜಮಾನ್ರು ಅನುಮಾನ ನೋಡಿ, ಇದು ಕ್ಯಾಪ್ಸಿಕಮ್ಮು ಅಥವಾ ಹುರುಳಿಕಾಯಿ ಆಗಕ್ಕೆ ಸಾಧ್ಯನಾ?
ಕಮೆಂಟ್ ಮಾಡಿ ಆಯ್ತಾ, ನೀವು ಕಮೆಂಟ್ ಮಾಡಿ ಆಯ್ತಾ. ನಮ್ಮ ಯಜಮಾನ್ರು ಹೇಳೋದನ್ನ ಕೇಳ್ಬೇಡಿ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನನಗೆ. ನಾನೀಗ ಖಾರ ಬಾತ್ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ನೈಸ್. ಬಾತ್ ಪುಡಿ ಘಮ್ ಅಂತ ಇದೆ, ಫುಲ್ ಫ್ರೆಶ್ ಆಗಿದ್ದಂಗಿದೆ ಬಾತ್ ಪುಡಿ ಇದು. ಸೊ ಹಾಗಾಗಿ ಖಾರ ಬಾತ್ ಟೇಸ್ಟ್ ಒಂಥರ ಖಾರ ಬಾತ್, ಪರ್ಫೆಕ್ಟ್ ಖಾರ ಬಾತ್ ತರನೇ ಇದೆ. ನಂಗೆ ತಿಂದ ತಕ್ಷಣ ಮದುವೆ ಮನೆಗೆ ನಮ್ಗ ಬಂದ್ಬಿಟ್ಟು, ಲಿಟ್ರಲಿ ಯಾವುದೋ ಮದುವೆ ಮನೆಗೆ ಕೂತು ತಿಂಡಿ ತಿಂತಾ ಇದೀನಿ ಏನೋ ಫೀಲ್ ಬಂತು ನನಗೆ. ಬಿಕಾಸ್ ಅಡಿಗೆಯವ್ರು ಮಾಡಿದ್ರೆ ಖಾರ ಬಾತ್ ಸ್ವಲ್ಪ ಇದೇ ತರ ಇರುತ್ತೆ, ಚೆನ್ನಾಗಿದೆ, ನೈಸ್. ಉಪ್ಪು ಖಾರವಾಗಿ ಚೆನ್ನಾಗಿದೆ. ಇದಕ್ಕೆ ಏನು ಕಾಂಬಿನೇಷನ್ ಬೇಕಾಗಲ್ಲ, ಹಾಗೆ ಪ್ಲೇನ್ ಆಗಿ ತಿನ್ಬಿಡ್ಬೋದು ಅಷ್ಟೇ. ನಾನು ಮಾತಾಡೋದು ಇವಾಗ ಅವ್ರು ತಿನ್ಬೇಕು, ಅದಕ್ಕೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ಇದು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ ಸ್ಯಾಂಪಲ್ ಅಂತ, ಯಾರು ಈ ತರ ಕೊಡಲ್ಲ ಅಲ್ವಾ. ಸೊ ಹಾಗಾಗಿ ಒಂಚೂರು ಸ್ವೀಟ್ ಪೊಂಗಲ್, ಒಂಚೂರು ಗೊಜ್ಜ ಅವಲಕ್ಕಿ, ಮತ್ತೆ ಒಂಚೂರು ಖಾರ ಪೊಂಗಲ್ ಹಾಕೊಂಡಿದೀನಿ. ಓಕೆ, ಈ ಮೂರಲ್ಲಿ ನನ್ನ ಫೇವ್ರೇಟ್ ಯಾವ್ದು ಅಂತ ಗೆಸ್ ಮಾಡಿ. ಅಲ್ಲಿ ಆನ್ಸರ್ ತೋರಿಸ್ಬಿಡ್ತಿದ್ದಾರೆ ನಮ್ಮ ಯಜಮಾನ್ರು, ಗೊತ್ತು ನನಗೆ. ಖಾರ ಪೊಂಗಲ್, ಎಸ್, ಪರವಾಗಿಲ್ಲ. ಆದರ್ಶ ದಂಪತಿಗಳಲ್ಲಿ ವಿನ್ನೋದು ಕರೆಕ್ಟ್ ಆಗಿ ಹೇಳ್ಬಿಟ್ರು ನೋಡೋರು ಖಾರ ಪೊಂಗಲ್ ಅಂತ. ಎಸ್, ಖಾರ ಪೊಂಗಲು ನನ್ನ ಫೇವ್ರೇಟು. ಬಾಯಲ್ಲಿ ನೀರು ಬರ್ತದೆ, ಚೆನ್ನಾಗಿ ತುಪ್ಪ ಸುರಿದಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಜಿಡ್ಡಂತೂ ಕಾಣಿಸ್ತಾ ಇದೆ. ಜೀರಿಗೆ, ಸಾಸಿವೆ, ಮೆಣಸು, ಕರ್ಬೇವಿನ ಸೊಪ್ಪು ಹೇರಳವಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಪೊಂಗಲು, ಫುಲ್ ನೀರ್ ಕನ್ಸಿಸ್ಟೆನ್ಸಿ, ಜಸ್ಟ್ ದ ವೇ ಮೈ ಹಸ್ಬೆಂಡ್ ಲೈಕ್ಸ್ ಇಟ್. ಖಾರ ಪೊಂಗಲ್ ಜೊತೆನೂ ಸದ್ಯಕ್ಕೆ ಇಲ್ಲಿ ಚಟ್ನಿ, ಬಟ್ ಕಸ್ಟಮರ್ಸ್ ಎಲ್ಲ ತುಂಬಾ ಹೇಳ್ತಾ ಇದಾರಂತೆ ಅವ್ರಿಗೆ ಮೆಂತ್ಯದ ಗೊಜ್ಜು ಮಾಡಿ ಪೊಂಗಲ್ ಜೊತೆಗೆ ಅಂತ, ಬಿಕಾಸ್ ಮೆಂತ್ಯದ ಗೊಜ್ಜು ಇಸ್ ಸೂಪರ್ ಕಾಂಬಿನೇಷನ್. ಸೊ ಶಾರ್ಟ್ಲಿ ಮೇ ಬಿ ನೀವೆಲ್ಲ ಇಲ್ಲಿ ಬರೋತ್ತಿಗೆ ಮೆಂತ್ಯದ ಗೊಜ್ಜಿಗೂ ಸಿಗಬಹುದೇನೋ ಪೊಂಗಲ್ ಜೊತೆಗೆ. ಈಗ ಸ್ವೀಟ್ ಪೊಂಗಲ್ ಟೇಸ್ಟ್ ನೋಡುವ ಸಮಯ. ಮತ್ತೆ ಗೋಡಂಬಿ ಜೊತೆ ತಗೊಂಡಿದ್ದೀನಿ ಸ್ವೀಟ್ ಪೊಂಗಲ್ನ. ಆಕ್ಚುಲಿ ಸ್ವೀಟ್ ಪೊಂಗಲ್ಗಿಂತ ನನಗೆ ಖಾರ ಪೊಂಗಲಲ್ಲಿ ತುಪ್ಪ ತರ ಕಾಣಿಸ್ತದೆ, ಅಂದ್ರೆ ಜಿಡ್ಡು ಕಾಣಿಸ್ತಾ ಇದೆ, ಬಟ್ ನಾಟ್ ಇನ್ ಸ್ವೀಟ್ ಪೊಂಗಲ್. ಯೂಶಲಿ ಸ್ವೀಟ್ ಪೊಂಗಲ್ ಮೇಲೆ ತುಂಬಾ ಜಿಡ್ಡು ಕಾಣಿಸುತ್ತಲ್ಲ, ಆ ತರ ಕಾಣಿಸ್ತಾ ಇಲ್ಲ, ಬಟ್ ಅದು ಖಾರ ಪೊಂಗಲ್ ಮೇಲೆ ಕಾಣಿಸ್ತಾ ಇದೆ. ಸ್ವೀಟ್ಗೆ ನನ್ನ ಮುಖದಲ್ಲಿ ಈ ತರ ಎಕ್ಸ್ಪ್ರೆಷನ್ ಸಿಗೋದು ಕಡಿಮೆ. ಚೆನ್ನಾಗಿದೆ, ಅಂದ್ರೆ ಚೆನ್ನಾಗಿ ಒಣಕೊಬ್ಬರಿ, ಏಲಕ್ಕಿ, ಪಚ್ಕರ್ಪೂರ ಎಲ್ಲ ಹಾಕಿದ್ದಾರೆ. ಪಚ್ಕರ್ಪೂರ ಹಾಕಿದಿರಲ್ಲ, ಇಲ್ವಾ? ಹಾಕಿದೀರಾ, ಚೆನ್ನಾಗಿ ಒಂಥರ ಅದ್ರ ಘಮ ನಂಗೆ ಚೆನ್ನಾಗಿ ಸಿಗ್ತಾ ಇದೆ. ಆಕ್ಚುಲಿ ಒಣಕೊಬ್ಬರಿ, ಏಲಕ್ಕಿ ಎಲ್ಲ ನಿಮಗೆ ಒಂಥರ ಬಾಯಿಗೆ ಹಾಕೊಂಡಿದ ತಕ್ಷಣ ಫ್ಲೇವರ್ಸ್ ಬರ್ಸ್ಟ್ ಆಗ್ತದೆ, ವಿಚ್ ಇಸ್ ನೈಸ್. ಸಖತ್ ಸಾಫ್ಟ್ ಟೆಕ್ಸ್ಚರ್, ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಗೊಜ್ಜ ಅವಲಕ್ಕಿ ವಿತೌಟ್ ಕಡ್ಲೆಕಾಯಿ ಬೀಜ. ಕಡ್ಲೆಕಾಯಿ ಬೀಜ ಪ್ರಶಾಂತ್ ತುಂಬಾ ಇಷ್ಟ, ನೋಡ್ತಾ ಇದ್ರು ಕಡ್ಲೆಕಾಯಿ ಬೀಜ ಎತ್ಕೊಂಡ್ಬಿಡ್ತೀನೇನೋ ಅಂತ. ಗೊಜ್ಜೋಲಕ್ಕಿ ತಿಂದ ತಕ್ಷಣ ನನಗೆ ನಮ್ಮ ಅತ್ತೆ ನೆನಪಾಗ್ಬಿಡ್ತಾರೆ, ಬಿಕಾಸ್ ಗೊಜ್ಜೋಲಕ್ಕಿ ಅವ್ರಿಗೆ ಒನ್ ಆಫ್ ದ ಫೇವ್ರೆಟ್ ಡಿಶ್ ಟು ಕುಕ್. ಗೊಜ್ಜೋಲಕ್ಕಿ ಮಾಡೋದು ಅಂದ್ರೆ ಅವ್ರಿಗೆ ತುಂಬಾ ಖುಷಿ. ಯಾಕಂತಂದ್ರೆ ಮೊಮ್ಮಗ ಅಂದ್ರೆ ನನ್ನ ಮಗ ಆಲಾಪ್ಗೆ ಗೊಜ್ಜೋಲಕ್ಕಿ ತುಂಬಾ ಇಷ್ಟ, ಅದ್ರಲ್ಲೂ ನಮ್ಮ ಅತ್ತೆ ಮಾಡೋ ಗೊಜ್ಜೋಲಕ್ಕಿ ತುಂಬಾ ಇಷ್ಟ. ಸೊ ಅವ್ರು ಖುಷಿಯಾಗಿ ನಾವು ಬಂದ್ವಿ ಅಂದ್ರೆ ಯಾವಾಗ್ಲೂ ನಮ್ಮ ಅತ್ತೆ ಖುಷಿಯಾಗಿ ಆಲಾಪ್ಗೋಸ್ಕರ ಗೊಜ್ಜೋಲಕ್ಕಿ ಮಾಡ್ತಾ ಇರ್ತಾರೆ. ಸೊ ಈ ಮೂರಲ್ಲಿ ನಂಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಓಕೆ, ಸೊ ಈಗ ನಮ್ಮ ಆಸ್ ಯೂಶುವಲ್ ಕ್ಲೈಮ್ಯಾಕ್ಸ್ ಕಾಫಿಗೆ ಬಂದಿದೀವಿ. ಕಾಫಿ ಇಲ್ಲಿ ವಿತೌಟ್ ಚಿಕೋರಿ ಅಂತ, ವಿಚ್ ಇಸ್ ವೆರಿ ಗುಡ್. ಅಂದ್ರೆ 100% ಪ್ಯೂರ್ ಕಾಫಿ, ನೋ ಚಿಕೋರಿ. ಸೊ ಹೇಗೆ ಟೇಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಲೆಟ್ಸ್ ಟ್ರೈಸ್. ಈಗ ನನ್ನ ಅಚ್ಚುಮೆಚ್ಚಿನ ಫಿಲ್ಟರ್ ಕಾಫಿ, ಚಿಕೋರಿನೇ ಇಲ್ಲದೆ ಇರುವಂತ ಕಾಫಿ ಟ್ರೈ ಮಾಡೋಣ. ಬಿಸಿ ಗೊತ್ತಾಯ್ತಲ್ಲ ನಿಮಗೆ, ಸಖತ್ ಸ್ಟ್ರಾಂಗ್ ಆಗಿದೆ. ಸಕ್ಕರೆ ಕಡಿಮೆ ಇದೆ, ಅದ್ರ ಹಿತವಾಗಿದೆ ಸಕ್ಕರೆ, ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ ಸಕ್ಕರೆ. ಅಲ್ಲಿ ಅವ್ರನ್ನ ತೋರಿಸಿ. ಏನ್ ನಿಮ್ಮ ಹೆಸರು? ಸೆಲ್ವಕುಮಾರ್. ಓಕೆ, ಸೂಪರ್ ಸೂಪರ್. ಅಲ್ಲಿ ಇನ್ನೊಂದು ಕಾಫಿ ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ತಾ ಇದೆ, ನೋಡಿ ಅಲ್ಲಿ ತಗೊಳ್ರಿ. ಸೂಪರ್ ಆಗಿದೆ ಕಾಫಿ, ವೆರಿ ನೈಸ್.
ಓಕೆ, ಓಲ್ಡ್ ಬೆಂಗಳೂರು ಇಲ್ಲಿಗೆ ಹೋಗಿ ನಾವು ಬಾಳೆ ಎಲೆ ಇಡ್ಲಿ, ಅಕ್ಕಿ ತರಿ, ಅವರೆಕಾಳು ಉಪ್ಪಿಟ್ಟು, ಖಾರ ಬಾತು, ಕೇಸರಿ ಬಾತು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಗೊಜ್ಜ ಅವಲಕ್ಕಿ ಇಷ್ಟನ್ನು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂದಾಗ ನೀವೇ ನೋಡಿದ್ರಲ್ಲ, ರುಚಿ ನೋಡೋದಕ್ಕೆ ನಾವೇನು ಪ್ಲೇಟ್ ಗಟ್ಟಲೆ ತಿನ್ನೋ ಅವಶ್ಯಕತೆ ಇಲ್ಲ. ಒಂದೊಂದು ಸ್ಪೂನ್ ನೋಡಿದ್ರು ಅದ್ರ ರುಚಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡ್ಬಿಡ್ಬೋದು. ಸೊ ಎಸ್, ಜಾಗ ತುಂಬಾ ಚೆನ್ನಾಗಿದೆ ಅಂಡ್ ಆಕ್ಸೆಸಬಲ್ ಆಗಿದೆ. ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರನೇ ಇದೆ. ನನಗೆ ಯಾವುದು ತುಂಬಾ ಇಷ್ಟ ಆಯ್ತು ಅಂತ ಕೇಳಿದ್ರೆ ನಿಮಗೂ ಆಲ್ರೆಡಿ ಉತ್ತರ ಗೊತ್ತು ಅನ್ಸುತ್ತೆ. ಎಸ್, ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ ಆಯ್ತು. ಚಟ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ ಅಂಡ್ ಇಡ್ಲಿ ರುಚಿ ಚೆನ್ನಾಗಿತ್ತು. ಬಟ್ ನೀವು ಬೇರೆ ಇಡ್ಲಿನ ಕಂಪೇರ್ ಮಾಡಿದಾಗ ಆ ಇಡ್ಲಿನ ತಲೆಯಲ್ಲಿ ಇಟ್ಕೊಂಡು ನೀವು ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಅಷ್ಟು ಸಾಫ್ಟ್, ಬಿಕಾಸ್ ಇದು ಬಾಳೆ ಎಲೆ ಮೇಲೆ ಆಗೋದ್ರಿಂದ ಅಷ್ಟು ಸಾಫ್ಟ್ ಆಗಿರೋದಿಲ್ಲ. ಅಂಡ್ ಇವಾಗ ಬೇರೆ ಕಡೆ 2 ಇಡ್ಲಿ ತಿನ್ಬಿಟ್ರೆ ನಮ್ಗೆ ಹೊಟ್ಟೆ ತುಂಬುತ್ತಲ್ಲ, ಆ ಥರ ಇದು 2 ಇಡ್ಲಿ ತಿಂದರೆ ಹೊಟ್ಟೆ ತುಂಬಲ್ಲ. 1 ಪ್ಲೇಟ್ ಇಡ್ಲಿ ತೊಗೊಂಡ್ರು ಮತ್ತೆ ಇನ್ನೂ ಒಂದು ಏನಾದರೂ ಬೇಕು ಅನ್ನೋಷ್ಟು ಹೊಟ್ಟೆನಲ್ಲಿ ಜಾಗ ಇರುತ್ತೆ. ಆ್ಯಂಡ್ ನನಗೆ ಖಾರ ಪೊಂಗಲ್ ಇಷ್ಟ ಆಯಿತು, ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ಗೊಜ್ಜ ಅವಲಕ್ಕಿ, ಉಪ್ಪಿಟ್ಟು, ಖಾರ ಬಾತು, ಸಾರಿ ನಾಟ್ ಉಪ್ಪಿಟ್ಟು, ಗೊಜ್ಜ ಅವಲಕ್ಕಿ, ಖಾರ ಬಾತು, ಕೇಸರಿ ಬಾತು ಓಕೆ. ಸೊ ಓವರ್ ಆಲ್ ನೀವು ಬಜೆಟ್ ಫ್ರೆಂಡ್ಲಿನಾ ಅಂತ ಪ್ರಶ್ನೆ ನನಗೆ ಕೇಳಿದ್ರೆ ಬೇರೆ ಹೋಟ್ಲ್ಗಿಂತ ಕಂಪೇರ್ ಮಾಡಿದ್ರೆ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ, ನಾಮಿನಲ್ ಆಗಿದೆ ಪ್ರೈಸಸ್. ಆ್ಯಂಡ್ ಕೆಲವೊಂದು ಮೆನೂನಲ್ಲಿ ಡಿಫ್ರೆಂಟ್ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ದುಡ್ಡು ಕೂಡ ಹೆಚ್ಚು ಕಡಿಮೆ ಇದೆ. ಸೊ ಬನಶಂಕರಿ ಸುತ್ತಮುತ್ತ ಇತ್ತು ಅಂದರೆ ಪ್ಲೀಸ್ ಒಂದ್ಸಲ ಓಲ್ಡ್ ಬೆಂಗಳೂರಿಗೆ ಹೋಗಿ ರುಚಿ ನೋಡಿ. ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಇವರಲ್ಲಿ ಕೆಲವೊಂದು ವೆರೈಟಿ ಐಟಮ್ಸ್ ಸಿಗೋದು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಬೇಕು. ನುಚ್ಚುನುಡ್ಡೆ ಆಗಿರ್ಬೋದು, ಮಜ್ಜಿಗೆ ಹುಳಿ ಆಗಿರಬಹುದು, ಈ ಥರದನ್ನೆಲ್ಲ ನಮ್ಗೆ ಎಲ್ಲ ಕಡೆ ಸಿಗಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓವರ್ ಆಲ್ ನಾನು ಇವರಿಗೆ 5ಗೆ 4.6 ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಭೇಟಿ. ಹಾಗೆ ನೀವೇನಾದರೂ ನನ್ನ ಚಾನಲಲ್ಲಿ ಅಡುಗೆ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಜಯನಗರ ಸುತ್ತಮುತ್ತ ಇರೋರು ಒಂದು ಒಳ್ಳೆ ವೆಜ್ ರೆಸಿಪಿನ ನನಗೆ rupaprabhakarofficial@gmail.com ಇದಕ್ಕೆ ಡೀಟೇಲ್ ಆಗಿ ಕಳಿಸ್ಕೊಟ್ರೆ, ಆ ರೆಸಿಪಿ ನನಗೆ ಇಷ್ಟ ಆಯಿತು ಅಂದರೆ, ಡಿಫ್ರೆಂಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ನಾನೇ ವಿಸಿಟ್ ಕೊಡ್ತೀನಿ. ನೀವು ನನ್ನ ಚಾನಲಲ್ಲಿ ನನ್ನ ಜೊತೆ ಕುಕಿಂಗ್ ಮಾಡಬಹುದು. ಹಾಗೆ ನಾನು ಅಲ್ಲೇ ರುಚಿ ನೋಡಿ ನಿಮಗೆ ನನ್ನ ಅಭಿಪ್ರಾಯ ಕೂಡ ತಿಳಿಸ್ತೀನಿ. ಏನಂತೀರಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.